ಇಂಪಾದ ಸಂಜೆ, ತಂಪಾದ ನೀರು, ವರ್ಷವಿಡೀ ಹರಿಯೋ ಜಲಪಾತ, ಚಾರಣ ಪ್ರಿಯರಿಗೂ ಬೆಸ್ಟ್ ಪ್ಲೇಸ್. ಇದುವೇ ಈ ಹೊತ್ತಿನ ವಿಶೇಷ ನಲಿವ ನಾಗರಮಡಿ. ವೀಕ್ಷಕರೇ, ಇಂದು ನಾವು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀವಿ. ಇದು ನೈಸರ್ಗಿಕವಾಗಿ ನಿರ್ಮಿತವಾದ ಸ್ವಿಮ್ಮಿಂಗ್ ಪೂಲ್. ಕಲ್ಲು ಬಂಡೆಗಳಿಂದ ಆವೃತವಾದ ನೈಸರ್ಗಿಕ ತಾಣ. ಗುಡ್ಡದ ತುದಿಯಿಂದ ತಂಪಾದ ನೀರು ಇಲ್ಲಿ ವರ್ಷದ 365 ದಿನವೂ ಮೇಲಿಂದ ಬೀಳುತ್ತೆ. ಇಂತಹ ತಂಪಾದ ವಾತಾವರಣದಲ್ಲಿ ತಂಪಾದ ನೀರಿನ ಸವಿಯೋಕೆ ನಿಸರ್ಗ ಪ್ರೇಮಿಗಳು, ಈಜು ಪ್ರಿಯರು ಬರ್ತಾರೆ. ಅದರಲ್ಲೂ ರಜಾ ದಿನಗಳಲ್ಲಂತೂ ಇಲ್ಲಿ ಪ್ರವಾಸಿಗರ ದಂಡೇ ಇರುತ್ತೆ. ನೈಸರ್ಗಿಕ ಸೊಬಗಿನ ತಾಣ ಎಂದೇ ಪ್ರಸಿದ್ಧಿ ಪಡೆದ ಜಿಲ್ಲೆ ಉತ್ತರ ಕನ್ನಡ. ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ಲೆಕ್ಕವಿಲ್ಲದಷ್ಟು ನೈಸರ್ಗಿಕ ತಾಣಗಳು, ಜಲಪಾತಗಳು, ಬೀಚ್ಗಳಿವೆ. ಕಾರವಾರವನ್ನ ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯಲಾಗುತ್ತೆ. ಇದೇ ಕರ್ನಾಟಕದ ಕಾಶ್ಮೀರದಲ್ಲಿ ನೈಸರ್ಗಿಕ ಸೊಬಗಿನ ತಾಣ ಹೊಂದಿದೆ. ಅದರ ಹೆಸರು ನಾಗರಮಡಿ. ಇದು ಕಾರವಾರ ತಾಲೂಕಿನ ಚಂಡಿಯಾದಲ್ಲಿದೆ. ಇದರ ಸೌಂದರ್ಯವನ್ನ ವರ್ಣಿಸಲು ಸಾಧ್ಯನೇ ಇಲ್ಲ. ನೈಸರ್ಗಿಕ ನಿರ್ಮಿತವಾಗಿ ಹಸಿರು ಶಾಲು ಹೊದ್ದಿರುವ ಬೆಟ್ಟದ ತುದಿಯಲ್ಲಿ ಇರೋದೇ ನಾಗರಮಡಿ. ವರ್ಷದ 365 ದಿನವೂ ಇಲ್ಲಿ ಸದಾ ನೀರಿರತ್ತೆ. ಪ್ರವಾಸಿಗರಿಗಂತೂ ಎಂಜಾಯ್ ಮಾಡಲು ಹೇಳಿ ಮಾಡಿಸಿದ ತಾಣ. ನಮ್ಮ ಪಿಕ್ನಿಕ್ ಸ್ಪಾಟ್ ಆಗಿಬಿಟ್ಟಿದೆ. ಇಲ್ಲಿ ನಾಗರಮಡಿ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲರೂ ಸಂಡೇ ನಾವು ಲೀವ್ ಮಾಡಿಬಿಟ್ಟು ಇಲ್ಲಿ ಎಂಜಾಯ್ಮೆಂಟ್ ಮಾಡ್ತೇವೆ. ಚೆನ್ನಾಗಿರುತ್ತೆ, ಫಾಲ್ಸ್ ಚೆನ್ನಾಗಿರುತ್ತೆ, ನೀರಾಗಿ ಕ್ಲೀನಾಗಿ ಮಸ್ತಾಗಿ ಸ್ವಿಮ್ ಮಾಡ್ಬೋದು ಈಸಿಯಾಗಿ. ಮತ್ತು ಎಲ್ಲರೂ ಸೇರ್ತಾರೆ, ಮಸ್ತ್ ಎಂಜಾಯ್ಮೆಂಟ್ ಆಗುತ್ತೆ. ವೀಕೆಂಡಲ್ಲಿ ಯಾವಾಗಾದ್ರೂ ಆಫ್ ಇದ್ದಾಗ ಇಲ್ಲಿ ಬಂದುಬಿಟ್ಟು ಮಸ್ತ್ ಎಂಜಾಯ್ಮೆಂಟ್ ಮಾಡ್ಬೋದು. ಎಲ್ಲ ಇಲ್ಲಿ ನೇವಲ್ ಬೇಸ್ ಇದೆ ನಮ್ಮ ಪಕ್ಕದಲ್ಲಿ, ಸೀಬರ್ಡ್ ನೇವಲ್ ಬೇಸ್ ಇದೆ. ಅಲ್ಲಿಂದನೂ ಬರ್ತಾರೆ ಸಂಡೇ. ಎಲ್ಲರೂ ಬಂದುಬಿಟ್ಟು ಇಲ್ಲಿ ಎಂಜಾಯ್ಮೆಂಟ್ ಮಾಡ್ತಾರೆ. ಸಾಯಂಕಾಲವರೆಗೆ ಇರ್ತಾರೆ. ಎಲ್ಲ ಫ್ಯಾಮಿಲಿನೂ ಬರ್ತಾರೆ. ಬಂದುಬಿಟ್ಟು ಇದೆಲ್ಲ ಊಟ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಮಸ್ತ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಇದು ಮಾಡ್ತೇವೆ ನಾವಿಲ್ಲಿ. ಸುಮಾರು 30 ಅಡಿ ಎತ್ತರದಿಂದ ಬಂಡೆಕಲ್ಲಿನ ವಿಶಾಲವಾದ ಹಾಸುಗಳಲ್ಲಿ ಬೋರ್ ಕರೆಯುತ್ತಾ ಆಳದ ಪ್ರಪಾತಕ್ಕೆ ಧುಮುಕುತ್ತೆ. ವೈಶಿಷ್ಟ್ಯ ಎಂದ್ರೆ ಭಾರೀ ಗಾತ್ರದ ಬಂಡೆಕಲ್ಲಿನ ಗವಿಯಿಂದ ಜಲಪಾತ ಆಳವಾದ ಕಂದಕಕ್ಕೆ ಧುಮುಕುವ ನೋಟ ಅದ್ಭುತವಾಗಿದೆ. ಸೊ ಇಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ ಇದೆ. ಸ್ವಿಮ್ಮಿಂಗ್ ಪೂಲ್ಗಿಂತ ತುಂಬ ಚೆನ್ನಾಗಿದೆ. ತುಂಬ ಕೋಲ್ಡ್ ನೀರಿದೆ. ಯಾವುದೇ ಚರ್ಮ ರೋಗ ಇದ್ರೂ ಇಲ್ಲಿ ಕ್ಲೀನ್ ಆಗ್ಬೋದು ಅಂತ ಹೇಳ್ಬೋದು. ಮೇಲಿಂದ ಹರಿತಾ ಬರ್ತಾ ಉಂಟು, ನೀರು ಬರ್ತಾ ಇದೆ. ಸೊ ಇಲ್ಲಿ ಪ್ರವಾಸಿಗರು ಸುಮಾರು ಜನ ಬರ್ತಾರೆ. ಹಾಗೆ ನಾವು ತಿಂಗಳಿಗೆ ಒಂದು 3-4 ಸಲ ಆದರೂ ಬರ್ತೇವೆ. ಅಷ್ಟು ಖುಷಿ ಆಗ್ತದೆ ನಮ್ಗೆ. ಅಂದರೆ ಫುಲ್ ಎಂಜಾಯ್ಮೆಂಟ್ ಇದೆ ಈ ನೀರಲ್ಲಿ. ನಾಗರಮಡಿಯ ನೀರಿನ ವಿಶೇಷ ಗುಣ ಅಂದ್ರೆ ಬೇಸಿಗೆ, ಮಳೆಗಾಲ ಎಂದೇ ವರ್ಷದ 365 ದಿನವೂ ಸಂಪೂರ್ಣ ಕೋಲ್ಡ್ ಆಗಿರುತ್ತೆ. ಐಸ್ನಷ್ಟೇ ಕೋಲ್ಡ್. ಇದರಿಂದಲೇ ಇಲ್ಲಿಗೆ ಭೇಟಿ ನೀಡೋ ಪ್ರವಾಸಿಗರು ಬಂಡೆಯ ಮೇಲೆ ನಿಂತು ನೀರಿನ ಹೊಂಡಕ್ಕೆ ಜಿಗಿತಾರೆ. ಹೊಂಡ ಬಾರಿ ಆಳವಾಗಿರೋದ್ರಿಂದ ಸ್ವಿಮ್ಮಿಂಗ್ ಮಾಡಲು ಬಲು ಖುಷಿಯಾಗತ್ತೆ. ನಾಗರಮಡಿ ಅಂತ ಈ ಸ್ಪಾಟ್ ಇದೆ. ನಾವು ಇಲ್ಲಿ ಭಾಳ ಪ್ರತಿ ವರ್ಷ ಬರ್ತೇವೆ. ಯಾಕಂದರೆ ಇಲ್ಲಿ ನಮಗೆ ಗೊತ್ತಿರೋದ್ರಿಂದ ನಾವು ಇಲ್ಲಿ ಬರ್ತಾ ಇದ್ದೇವೆ. ಪ್ರವಾಸಿಗರಿಗೆ ಇದು ಆ್ಯಕ್ಚುಲಿ ಉತ್ತಮ ತಾಣ. ಅಂದರೆ ನೈಸರ್ಗಿಕವಾಗಿರುವಂಥದ್ದು. ನಾವು ಬರಬೇಕಂದ್ರೆ ಸ್ವಲ್ಪ ಕಷ್ಟಪಟ್ಟು ಬರಬೇಕಾಗ್ತದೆ. ಆದ್ದರಿಂದ ಪ್ರವಾಸೋದ್ಯಮ ಇಲಾಖೆಯವರು ಏನಾದರೂ ಮಾಡಿ ಸ್ವಲ್ಪ ಅದಕ್ಕೆ ಬೋರ್ಡ್ ಹಾಕಿ ಒಳ್ಳೆ ಅಭಿವೃದ್ಧಿ ಪಡಿಸ್ಕೊಂಡು ಒಳ್ಳೆ ಒಂದು ಉತ್ತಮ ಕೆಲಸ ಮಾಡಬೇಕಂತ ನಾವು ಕೇಳ್ಕೊಳ್ತೇವೆ.
ನಾಗರಮಡಿಯಲ್ಲಿ ಸ್ವಿಮ್ಮಿಂಗ್ ಮಾಡುವವರಿಗಂತೂ ಸಾಕಷ್ಟು ಅವಕಾಶಗಳಿವೆ. ಬಂಡೆಕಲ್ಲಿನ ಮೇಲೆ ನಿಂತು ಜಿಗಿಯಬಹುದು, ಇಲ್ಲ ಕೆಳಗಡೆ ಇಳಿದು ನೇರವಾಗಿ ಹೊಂಡಕ್ಕೆ ಹೋಗಿ ಸಹ ನೀರಿಗೆ ಧುಮುಕಬಹುದು. ಆದರೆ ಹೆಚ್ಚಿನ ಪ್ರವಾಸಿಗರು ಬಂಡೆಗಲ್ಲಿನ ಮೇಲೆ ನಿಂತು ಜಿಗಿತಾರೆ. ಕಾರವಾರ ತಾಲೂಕಿನ ಚಂಡಿಯಾದ ನಾಗರಮಡಿ ಪ್ರವಾಸಿ ತಾಣಕ್ಕೆ ನಾಗರಮಡಿ ಅಂತ ಹೆಸರು ಬರೋಕೆ ಕಾರಣ ಕೂಡ ಇದೆ. ಹಿಂದೆ ದೇವರ ಸರ್ಪವೊಂದು ಈ ಜಲಪಾತದಿಂದ ಉಂಟಾದ ಹೊಂಡದಲ್ಲಿ ಜಲಸ್ನಾನ ಮಾಡ್ತಿತ್ತಂತೆ. ಅಲ್ಲದೆ ಈಗಲೂ ಸಹ ಸರ್ಪ ವಾಸಿಸ್ತಾ ಇದ್ದಂತಹ ಗುಹೆ ಒಂದು ಇದೇ ಜಲಪಾತದ ಹೊಂಡದಲ್ಲಿದೆ. ಆದ್ದರಿಂದಲೇ ಇದಕ್ಕೆ ನಾಗಮಡಿ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಳ ಕಾರವಾರದಿಂದ ದಕ್ಷಿಣಕ್ಕೆ ರಾಷ್ಟ್ರೀಯ ಹೆದ್ದಾರಿಯಿಂದ 9 ಕಿಲೋಮೀಟರ್ನಷ್ಟು ಸಾಗಿದಾಗ ಚಂಡಿಯಾ ಗ್ರಾಮವನ್ನ ತಲುಪ್ತೇವೆ. ಅಲ್ಲಿಂದ ಎಡಗಡೆಗೆ 2 ಕಿಲೋಮೀಟರ್ನಷ್ಟು ವಾಹನ ಸಂಚರಿಸುವಷ್ಟು ಮಾರ್ಗವಿದೆ. ಇನ್ನು 1 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬೆಟ್ಟದ ಮಾರ್ಗವಾಗಿ ಸಾಗಿದಾಗ ವೈಶಿಷ್ಟ್ಯಮಯ ನಾಗರಮಡಿಯ ಜಲಧಾರೆ ತಾಣವನ್ನ ತಲುಪಬಹುದು. ಈ ನೀರಿಗೆ ಔಷಧೀಯ ಗುಣವೂ ಇದೆ ಎಂದು ಹೇಳಲಾಗುತ್ತೆ. ಇಲ್ಲಿ ಸ್ನಾನ ಮಾಡಿದ್ರೆ ಚರ್ಮದ ಕಾಯಿಲೆ ಇದ್ರೆ ಗುಣಮುಖರಾಗ್ತಾರೆ ಎಂಬ ನಂಬಿಕೆ ಸಹ ಇದೆ. ಇದರಿಂದ ಇಲ್ಲಿ ಚರ್ಮ ರೋಗ ಇರೋರು ಬಂದು ಸ್ವಿಮ್ ಮಾಡ್ತಾರೆ. ನಾಗರಮಣಿ ಇದು ಬಹಳ ಸುಂದರವಾದ ಫಾಲ್ಸ್ ಇದೆ. ಇಲ್ಲಿ ಈಜಾಡಲಿಕ್ಕೆ ಒಳ್ಳೆ ಜಾಗ ಇದೆ. ಇಲ್ಲಿ ಸ್ವಲ್ಪ ಬರಲಿಕ್ಕೆ ದಾರಿ ಎಲ್ಲ ಸರಿ ಮಾಡಿಸ್ಕೊಳ್ಬೇಕು. ಸರ್ಕಾರದಿಂದ ಯಾವುದೇ ತರಹದ ಇಲ್ಲಿ ಸೌಲಭ್ಯ ಇಲ್ಲ. ಆದರೆ ಇಲ್ಲಿ ಸರಿಯಾಗಿ ಸೌಲಭ್ಯ ಮಾಡಿಕೊಟ್ರೆ ಗಾಡಿ ಬರಲಿಕ್ಕೆ ನಡ್ಕೊಂಡು ಬರಲಿಕ್ಕೆ ಇಲ್ಲಿ ತುಂಬ ಜನ ಪ್ರವಾಸಿಗರು ಬರಲಿಕ್ಕೆ ತುಂಬ ಅವಶ್ಯಕತೆ ಇದೆ. ನಮ್ಗೆ ಇಲ್ಲಿ ಬಂದಿದ್ದು ತುಂಬ ಆನಂದವಾಯಿತು. ಇಲ್ಲಿ ನಾವು ಭಾಳ ಮಜಾ ಮಾಡಿದ್ರು. अच्छा पिकनिक स्पॉट है. मैं पहली बार आया हूँ. अभी तो खैर मुझे अच्छा लग रहा है. फर्स्ट टाइम है, बहुत प्यारा है. अभी देखते हैं, अभी तो स्विमिंग कर रहे हैं, बाकी देखी जाएगी. बाकी एंजॉय हो रहा है. ನೈಸರ್ಗಿಕ ತಾಣ ಎಂದೇ ಕರೆಸಿಕೊಳ್ಳುವ ನಾಗರಮಡಿಯಲ್ಲಿ ಪ್ರವಾಸಿಗರ ಅನುಕೂಲಕ್ಕೆ ತಕ್ಕಂತೆ ಪ್ರವಾಸೋದ್ಯಮ ಇಲಾಖೆ ಮಾತ್ರ ಯಾವ ಸೌಲಭ್ಯವನ್ನು ಕಲ್ಪಿಸಿಲ್ಲ. ಸ್ವಿಮ್ಮಿಂಗ್ ಮಾಡಿದ ಬಳಿಕ ಬಟ್ಟೆ ಬದಲಾಯಿಸಿಕೊಳ್ಳಲು ರೂಮ್ ಸಹ ಇಲ್ಲ. ವಿಪರ್ಯಾಸ ಅಂದ್ರೆ ಪ್ರವಾಸೋದ್ಯಮ ಇಲಾಖೆಯ ಪಟ್ಟಿಯಲ್ಲಿ ಈ ತಾಣ ಇನ್ನೂ ದಾಖಲಾಗೇ ಇಲ್ಲ. ನಾಗಮಣಿ ಫಾಲ್ಸ್ ಅಂತ ಇದು ಹೆಸರು. ಎಲ್ಲರೂ ಇಲ್ಲಿ ಒಂದು ಸರಿ ಬರಲೇಬೇಕು, ಬಂದು ನೋಡಿ. ತುಂಬ ಚೆನ್ನಾಗಿದೆ, ಇದು ಸ್ವಾಭಾವಿಕವಾಗಿದೆ. ಹಾಗೂ ಮತ್ತು ನಮ್ಮ ನಗರದಲ್ಲಿ ಎಲ್ಲೂ ಈ ಥರ ಸಿಗೋದಿಲ್ಲ. ಹಾಗಾಗಿ ತುಂಬ ಒಳ್ಳೆ ಇದು ಪಿಕ್ನಿಕ್ ಸ್ಪಾಟ್. ಇದು ತುಂಬ ಒಳ್ಳೆ ಸ್ಥಳ, ತುಂಬ ಶುದ್ಧವಾದ ಜಾಗ, ಒಳ್ಳೆ ವಾತಾವರಣ ಇದೆ, ಪರಿಸರ ಇದೆ. ಮತ್ತು ಸರ್ಕಾರ ಇದನ್ನ ಅಭಿವೃದ್ಧಿ ಪಡಿಸೋಕೆ ಇನ್ನೂ ಹೆಚ್ಚಿನ ಗಮನ ಹರಿಸಬೇಕು. ಇದು ತುಂಬ ಒಳ್ಳೆ ಜನವೆಲ್ಲ ಬರ್ತಾರೆ ಇಲ್ಲಿ. ಮತ್ತು ಯಾವುದೇ ಅಂತ ಇಲ್ಲಿ ಅತಕರ ಇದು ನಡೆಯೋದಿಲ್ಲ. ಎಲ್ಲರೂ ಬಂದು ನೋಡುವಂಥ ಸ್ಥಳ ಇದು. ಒಮ್ಮೆ ಭೇಟಿ ಕೊಟ್ಟು ಎಲ್ಲರೂ ನೋಡಿ ಎಲ್ರಿಗೂ ಸಂತೋಷವಾಗಿದೆ. ನಾಗರಮಡಿ ನೈಸರ್ಗಿಕ ಪ್ರವಾಸಿ ತಾಣ. ಇದು ಈಜು ಪ್ರಿಯರಿಗಷ್ಟೇ ಅಲ್ಲ, ಚಾರಣ ಪ್ರಿಯರಿಗೂ ಹೇಳಿ ಮಾಡಿಸಿದ ತಾಣ. ಕಲ್ಲು ಬಂಡೆ ಏರಿ ಸಾಗಬೇಕಾಗಿದ್ರಿಂದ ಚಾರಣ ಪ್ರಿಯರು ಖುಷಿಯಿಂದ ಇಲ್ಲಿಗೆ ಬರ್ತಾರೆ. ಇಷ್ಟು ಕಡಿದಾದ ಪ್ರದೇಶದಲ್ಲಿ ನಾಗರಮಡಿ ಇದ್ರೂ ಸಹ ಸೈಕಲ್ ಏರಿ ಬರ್ತಾರೆ. ನಿಸರ್ಗ ಪ್ರೇಮಿಗಳಿಗೆ ಈ ದೃಶ್ಯ ಮನಸೂರೆಗೊಳ್ಳದೆ ಇರದು. ತನ್ನದೇ ವೈಶಿಷ್ಟ್ಯಗಳಿಂದ ಕೂಡಿದ ಈ ಜಲಪಾತವನ್ನ ನೋಡಲು ಆಗಾಗ ನಿಸರ್ಗ ಪ್ರೇಮಿಗಳು, ಪ್ರವಾಸಿಗರು ತಂಡೋಪತಂಡವಾಗಿ ಬರ್ತಿರ್ತಾರೆ. ರಜಾ ದಿನಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಸೇರ್ತಾರೆ. ಇನ್ಯಾಕ್ ತಡ, ಒಮ್ಮೆಯಾದ್ರೂ ನಾಗರಮಡಿಗೆ ಭೇಟಿ ನೀಡಿ ಸಖತ್ತಾಗೆ ಎಂಜಾಯ್ ಮಾಡಿ. ಕಾರವಾರದಿಂದ ಕಡತೂಕ ಮಂಜು, ಸುವರ್ಣ ನ್ಯೂಸ್. ವರ್ಷವಿಡೀ ಈ ಜಲಪಾತ ಹರಿಯೋದ್ರಿಂದ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ.
ಕಾರವಾರದ ನಾಗರಮಡಿಯ ಜಲಧಾರೆ ವೈಭವ ನೋಡಬೇಕಾದ್ರೆ ಇಲ್ಲಿಗೆ ಬರಲೇಬೇಕು. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.